ಎಲ್ಲರಿಗೂ ನಮಸ್ಕಾರ. ಈ ವರ್ಷ 1 ಮತ್ತು 2ನೇ ತಾರೀಕು ಆಯುಧ ಪೂಜೆ ಮತ್ತು ವಿಜಯದಶಮಿ ಹಬ್ಬ ಬರ್ತಾ ಇದೆ. ಪ್ರತಿ ವರ್ಷದಂತೆ ಎಲ್ಲರಿಗೂ ಸಹಿತ ಶುಭ ಕೋರಬೇಕಾಗಿದೆ. ಹಾಗಾಗಿ ನಮ್ಮ ಮಾಧ್ಯಮಿಕರು ದಿನ ಎಲ್ಲರಿಗೂ ಕರ್ನಾಟಕದ ರಾಜ್ಯಾದ್ಯಂತ ಇರ್ತಕ್ಕಂಥ ಪ್ರತಿಯೊಬ್ಬರೂ ಸಹಿತ ಶುಭಾಶಯಗಳನ್ನು ಕೋರುವ ದೃಷ್ಟಿಯಿಂದ ನಮ್ಮ ನಗರಸಭೆಯಿಂದ ಎಲ್ಲರಿಗೂ ಆಯುಧ ಪೂಜೆ ಮತ್ತು ವಿಜಯದಶಮಿಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಮಳೆ ಬೆಳೆ ಎಲ್ಲ ಉತ್ತಮವಾಗಿ ಆಗಲಿ, ರೈತರ ಬಾಳು ಹಸನಾಗಲಿ, ಹಾಗೆಯೇ ನಮ್ಮ ಎಲ್ಲ ಸಾರ್ವಜನಿಕ ಸನ್ನಿಹಿತರಿಗೆ ಹಬ್ಬದಿಂದ ತುಂಬ ಒಳ್ಳೆಯದಾಗಲಿ ಅಂತ ಹೇಳ್ತಾ, ವಾಹನಗಳ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡಿ ಆಯುಧ ಪೂಜೆ ದಿವಸ ಹಾಗೆ ಯಾವುದೇ ಆಯುಧಗಳು ಮೀನ್ಸ್ ವಾಹನಗಳನ್ನು ನಾವು ಹುಷಾರವಾಗಿ ಅಪಘಾತ ಇಲ್ಲದಂತೆ ಓಡಿಸ್ಬೇಕು. ಅದು ಹಂಗಾಗಿ ನಾವು ಆಯುಧ ಪೂಜೆಯನ್ನು ನಾವು ಮಾಡ್ತೀವಿ. ಯಾವುದೇ ಆಕ್ಸಿಡೆಂಟ್ ಆಗಬಾರ್ದು, ಅಪಘಾತ ಆಗಬಾರ್ದು. ಇತ್ತೀಚಿನದಾಗಿ ನಾವು ರೂಲ್ಸ್ಗಳನ್ನು ಬ್ರೇಕ್ ಮಾಡಿ ಅಪಘಾತ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಆಗ್ತಾಯಿದೆ. ನಾನಾದರೂ ಹೇಳೋದಿಷ್ಟೇ, ದಯಮಾಡಿ ಎಲ್ಲರ ಪ್ರಾಣ ಅಮೂಲ್ಯವಾದುದು. ಹಾಗಾಗಿ ನಿಮ್ಮ ವಾಹನಗಳನ್ನು ಎಚ್ಚರಿಕೆಯಿಂದ ಚಾಲನೆಗೊಳಿಸಬೇಕು. ಹಾಗೆ ರಸ್ತೆ ಅಪಘಾತಗಳನ್ನು ತಪ್ಪಿಸಬೇಕು ಅಂತ ಹೇಳ್ತಾ ಆಯುಧ ಪೂಜೆಯ ಶುಭಾಶಯಗಳು. ಜೊತೆಗೆ ಈಗೇನು ನವ ದುರ್ಗಿಯರು 9 ದಿವಸ ನಮಗೆ ದಶಮಿ ಆಗ್ತಾಯಿದೆ. 9 ದಿವಸನೂ ಸಹಿತ ನಮ್ಮ ಶಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನದ ವತಿಯಿಂದ ತುಂಬ ಅದ್ದೂರಿಯಾಗಿ ಸರಿಯ ದಸರಾವನ್ನು ಆಚರಿಸ್ತಾ ಇದ್ದಾರೆ. ಅವ್ರಿಗೆ ಎಲ್ಲ ನಾವು ಸಹಕಾರವನ್ನು ನಾವು ನಗರಸಭೆ ವತಿಯಿಂದ ಕೊಟ್ಟಿದ್ದೀವಿ. ಹಾಗೆಯೇ ಎಲ್ಲರೂ ಸಹಿತ ಮತ್ತೊಮ್ಮೆ ವಿಜಯದಶಮಿಯ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು.